ಎಕ್ಸಿಟ್ ಪೋಲ್ ನಲ್ಲಿ ಈಗ ಬಿಹಾರದಲ್ಲಿ ಮತ್ತೆ ಗದ್ದುಗೆಯನ್ನ ಎನ್ಡಿಎ ಕೂತ್ಕೊಳ್ಳುತ್ತೆ. ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರ. ಮೊದಲನೇ ಹಂತದಲ್ಲಿ ಮತದಾನ ಆದಂತ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರು ಸಿಎಂ ಅನ್ನುವಂತ ಘೋಷಣೆಯನ್ನ ಮಾಡಿರಲಿಲ್ಲ. ಅದು ಸ್ಟ್ರಾಟಜಿ. ಕಾರಣ ಅಲ್ಲಿರುವಂತ ವೋಟರ್ಸ್ಗಳು ಯಾರು, ಎರಡನೇ ಹಂತದಲ್ಲಿರುವಂತ ವೋಟರ್ಸ್ಗಳು ಯಾರು ಅನ್ನುವಂತ ಕ್ಯಾಲ್ಕುಲೇಷನ್ಗಳಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಆಗಬಾರದು ಅನ್ನುವಂತ ವಿಚಾರದಲ್ಲಿ ಲೆಕ್ಕಾಚಾರವನ್ನ ಇಟ್ಕೊಂಡು ಅಲ್ಲಿ ಹೆಸರನ್ನ ಅನೌನ್ಸ್ ಮಾಡಿರಲಿಲ್ಲ. ಈಗ ಅದೇ ರೀತಿಯಾಗಿ ಈಗ ಇಟಿಜಿ ಬಿಹಾರ್ ಎಕ್ಸಿಟ್ ಪೋಲ್ ಬಹಿರಂಗವಾಗ್ತಾ ಇದೆ. ಒಬ್ಬರಾದ್ರೂ ಮಹಾಗಠಬಂಧನಿಗೆ ಕೊಡ್ತಾರಾ ಅಂತಂದ್ರೆ ಇಲ್ಲಿ ಬಹುಮತ ಕೊಡ್ತಾ ಇದ್ದಾರೆ ಮಹಾಗಠಬಂಧನಿಗೆ. ಎನ್ಡಿಎಗೆ 82 ಸ್ಥಾನವನ್ನು ಲಭಿಸುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇತರೆ 1ರಿಂದ 5 ಸ್ಥಾನ ಅಂತ ಹೇಳ್ತಾ ಇರೋದು. ಮಹಾಗಠಬಂಧನಿಗೆ ಒಂದೇ ಒಂದು ಯಾರಾದ್ರೂ ಬಹುಮತವನ್ನ ಕೊಟ್ಟಿದ್ರೆ ಅದು ಇಟಿಜಿ ಬಿಹಾರ್ ಎಕ್ಸಿಟ್ ಪೋಲ್ ನಲ್ಲಿ ಬಹಿರಂಗವಾಗ್ತಾ ಇದೆ. ಅಲ್ಲಿ ಮಹಾಗಠಬಂಧನ್ಗೆ ಬಹುಮತ ಸಿಗ್ತಾ ಇದೆ. ಅದು ಕೂಡ 155 ಸ್ಥಾನವನ್ನ ಪಡ್ಕೊಳ್ಳುತ್ತೆ ಅಂತ ಹೇಳಿ ಹೇಳಕ್ ಬರಲ್ಲ. ಒಂದೊಂದ್ಸಲ ಇದು ಆದ್ರೂ ಆಗ್ಬಹುದು. ಯಾಕೆ ಅಂತಂದ್ರೆ ಹಿಂದೆ ಎಲ್ಲಾ ಕಡೆನೂ ಕೂಡ ಎಲ್ಲಾ ಎಕ್ಸಿಟ್ ಪೋಲ್ಗಳು ಕೂಡ ಒಂದ್ ಹೇಳಿದ್ರೆ ಒಂದ್ಯಾವುದೋ ಎಕ್ಸಿಟ್ ಪೋಲ್ಗಳು ರಿವರ್ಸ್ ಹೇಳಿರುತ್ತೆ. ಅದೇ ಒಂದೊಂದ್ಸಲ ಹೌದು ಅಂತ ಅನಿಸ್ಬಿಡುತ್ತೆ. ಈಗ ಇಟಿಜಿ ಬಿಹಾರ್ ಕೂಡ ಆದ್ರೂ ಆಗಬಹುದೇನೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ರಿಸಲ್ಟಿನ ದಿನ ಗೊತ್ತಾಗತ್ತೆ ಇದೆಲ್ಲವೂ ಕೂಡ. ಬಟ್ ಈಗ ಬಹುತೇಕವಾಗಿ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರುವಂಥದ್ದು ಎನ್ಡಿಎಗೆ ಬಹುಮತ ಅಂತ ಹೇಳಿ. ಒಂದು ಮಾತ್ರ ಅದು ಇಟಿಜಿ ಬಿಹಾರ್ ಮಾತ್ರ ಹೇಳ್ತಾ ಇರುವಂಥದ್ದು ಅದು ಮಹಾಗಠಬಂಧನ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ. ಪೋಲ್ ಸ್ಟ್ರಾಟಜಿ ಹೇಳ್ತಾ ಇದೆ ಎನ್ಡಿಎ 133ರಿಂದ 148 ಸ್ಥಾನ ಸಿಗುವಂತಹ ಅಂದಾಜನ ಹಾಕ್ತಾ ಇದ್ದಾರೆ. ಮಹಾಗಠಬಂಧನಿಗೆ 87ರಿಂದ 102 ಸ್ಥಾನಗಳು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇತರೆ 3ರಿಂದ 5 ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇರೋದು. ಪೋಲ್ ಸ್ಟ್ರಾಟ್ ಎಕ್ಸಿಟ್ ಪೋಲ್ ನಲ್ಲಿ ಇದು ಬಹಿರಂಗವಾಗ್ತಾ ಇದೆ. ಸೊ ಎಲ್ಲಾ ಎಕ್ಸಿಟ್ ಪೋಲ್ಗಳನ್ನ ಕೂಡ ನಿಮ್ಮ ಸ್ಕ್ರೀನ್ ನ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಎಡಭಾಗದಲ್ಲಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಯಾರ್ಯಾರಿಗೆ ಎಷ್ಟು ಸ್ಥಾನಗಳು ಬರಬಹುದು ಅನ್ನುವಂಥದ್ದು ಎಕ್ಸಿಟ್ ಪೋಲ್ ನಲ್ಲಿದೆ. ಯಾರೆಲ್ಲ ಎಕ್ಸಿಟ್ ಪೋಲ್ಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥ ಸಂಸ್ಥೆಯ ಹೆಸರು ಮತ್ತೆ ಅದರ ನಂಬರ್ಸ್ಗಳನ್ನ ಕೂಡ ಕೊಡ್ತಾ ಇದ್ದೀವಿ. ಇದು ಪಬ್ಲಿಕ್ ಟಿವಿಯ ಎಕ್ಸಿಟ್ ಪೋಲ್ ಅಲ್ಲ. ಮತ್ತೊಮ್ಮೆ ಹೇಳ್ತೀವಿ, ಇದು ಪಬ್ಲಿಕ್ ಟಿವಿಯ ಎಕ್ಸಿಟ್ ಪೋಲ್ ಅಲ್ಲ. ಯಾವ ಸಂಸ್ಥೆಗಳು ಎಕ್ಸಿಟ್ ಪೋಲ್ ಅನ್ನ ಮಾಡಿದೆಯೋ ಆ ನಂಬರ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಆ ನಂಬರ್ ಪ್ರಕಾರ ಇಲ್ಲಿ ಎಕ್ಸಿಟ್ ಪೋಲ್ ನಲ್ಲಿ ಬಿಹಾರದಲ್ಲಿ ಎನ್ಡಿಎ ಬಹುಮತವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದೇ ಒಂದು ಇಟಿಜಿ ಬಿಹಾರ ಏನಿದೆ ಆ ಸಂಸ್ಥೆ ಮಾತ್ರ ಹೇಳ್ತಾ ಇದೆ ಅಲ್ಲಿ ಮಹಾಗಠಬಂಧನ್ ಅಧಿಕಾರಕ್ಕೆ ಬರುತ್ತೆ, 155 ಸ್ಥಾನಗಳನ್ನ ಪಡ್ಕೊಳ್ಳುತ್ತೆ ಅಂತೇಳಿ. ಈ ನಂಬರ್ಸ್ಗಳನ್ನ ನೋಡ್ಕೊಳ್ಳಿ, 184ರಿಂದ 209 ಅಂತೆ. ಪೋಲ್ ಡೈರಿ ಅವರು ಹೇಳ್ತಾ ಇರುವಂತ ನಂಬರ್ಸ್ಗಳನ್ನ ನೋಡ್ಬಿಟ್ಟು ನಾನೇ ಶಾಕ್ ಆಗ್ತಾ ಇದ್ದೀನಿ. ಇನ್ನು ಉಳಿದಿರೋದು ಎಷ್ಟಲ್ಲಿ ಬಾಕಿ 243ರಲ್ಲಿ 209ವರೆಗೂ ಕೂಡ ಅವರೇ ಪಡ್ಕೊಳ್ತಾರೆ ಅಂತಂದ್ರೆ ಇನ್ನೇನ್ರಿ ಕತೆ. ಮಹಾಗಠಬಂಧನ್ 32ರಿಂದ 49 ಸ್ಥಾನ ಸಾಧ್ಯತೆ ಅಂತಿದ್ದಾರೆ. ಬಟ್ ಅಷ್ಟೊಂದು ಕಡಿಮೆಗೆ ಹೋಗುವಂಥದ್ದು ಏನಿರಲಿಲ್ಲ. ಅಲ್ಲಿ ಫೈಟ್ ಇತ್ತು ಅಲ್ಲಿ. ಬಟ್ ಅವ್ರು ಯಾವ ರೀತಿಯಾಗಿ ಎಕ್ಸಿಟ್ ಪೋಲ್ಗಳನ್ನು ಮಾಡಿಟ್ಕೊಂಡು ಬಂದಿದ್ದಾರೋ, ಹೇಗೆ ನಂಬರ್ಸ್ಗಳಾಗಿದೆಯೋ ಗೊತ್ತಿಲ್ಲ. ಮಹಿಳೆಯರ ಪಾತ್ರ ಏನಿಲ್ಲಿ, ಯುವಕರ ಪಾತ್ರ ಏನಿಲ್ಲಿ, ಎಲ್ಲವನ್ನ ಕೂಡ ನೋಡಬೇಕು. ಹಳೆ ವೋಟರ್ಸ್ಗಳೇನು, ಹೊಸ ವೋಟರ್ಸ್ಗಳ ಲೆಕ್ಕಾಚಾರಗಳೇನಿದೆ ಎಲ್ಲವನ್ನ ನೋಡಬೇಕಾಗತ್ತೆ. ಅಲ್ಲ, ಯುವಕರದ್ದು ಅತಿ ಮುಖ್ಯ ಪಾತ್ರ. ಕಾರಣ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎನ್ಡಿ ಅವರು ಏನು ಸುಮ್ಮನೆ ಇಲ್ಲ. ಅವರು 1 ಕೋಟಿ ಕೆಲಸ ಕೊಡ್ತೀವಿ, ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವರು ಪ್ರತಿ ಮನೆಗೂ ಕೂಡ ಒಂದು ಕೆಲಸ ಕೊಡ್ತೀವಿ ಅಂತ ಇವ್ರು ಹೇಳಿದ್ದಾರೆ. ಇಂಡಿ ಕೂಟದವರು ಇವ್ರು ಪ್ರತಿ ಮನೆಗೆ ಅವ್ರು 1 ಕೋಟಿ ಅಂತ. ಚೆನ್ನಾಗಿದೆ. ಏನು ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಇವ್ರು 184 ನನಗೆ ನಂಬಕ್ಕಾಗ್ತಿಲ್ಲ. 184 ಸ್ಥಾನಗಳನ್ನ ಪಡ್ಕೊಳ್ತಾರೆ ಅಂತಂದ್ರೆ ಏನಪ್ಪ. ಕೆಲವೊಂದು ಟೈಮಲ್ಲಿ ಅದು ಹಂಗೆ ಆಗ್ಬಿಡುತ್ತೆ. ಲಾಸ್ಟ್ ಟೈಮು ಲೋಕಸಭೆ ಚುನಾವಣೆ ಟೈಮಲ್ಲಿ ಇದೇ ರೀತಿಯಾಗಿ ಯಾವುದೋ ಎಕ್ಸಿಟ್ ಪೋಲೇ ಹೈಯೆಸ್ಟ್ ಕೊಟ್ಬಿಟ್ಟಿತ್ತು. ಅದೇ ಆಗ್ಬಿಟ್ಟು ನೋಡಿ, ಹಂಗೆ ಆಗೋಯ್ತು. ಕರ್ನಾಟಕದಲ್ಲೂ ಕೂಡ ಹಾಗೆ ಆಗಿದ್ದು. ಕೆಲವು ಎಕ್ಸಿಟ್ ಪೋಲ್ಗಳು ಮಾತ್ರ ಅದರ ಹತ್ತಿರ ಬಂದು ನಿಂತ್ಕೊಳ್ಳುತ್ತೆ. ಇಷ್ಟು ಎಕ್ಸಿಟ್ ಪೋಲ್ಗಳಲ್ಲಿ ಯಾವ ಎಕ್ಸಿಟ್ ಪೋಲ್, ಯಾವ ಸಂಸ್ಥೆ ನಿಯರೆಸ್ಟ್ ಆಗಿ ಬಂದು ನಿಂತ್ಕೊಳ್ಳುತ್ತೋ ನೋಡಿ, ರಿಸಲ್ಟ್ ದಿನಾನೇ ಗೊತ್ತಾಗುತ್ತೆ. ಕಾರಣ ಇವರು ಎಷ್ಟು ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸ್ಯಾಂಪಲ್ಸ್ಗಳ ಕಲೆಕ್ಷನ್ ಎಲ್ಲಿದೆ, ಯಾವ ಭಾಗದಲ್ಲಿ ಮಾಡಿದ್ದಾರೆ ಅನ್ನುವಂಥದ್ರ ಮೇಲೆ ಹೋಗುತ್ತೆ. ಕಾರಣ ಕೆಲವು ಭಾಗಗಳಲ್ಲಿ, ಫಾರ್ ಎಕ್ಸಾಂಪಲ್ ಕರ್ನಾಟಕಕ್ಕೆ ನೀವು ಹೇಳೋದಾದ್ರೆ ಹಳೆ ಮೈಸೂರು ಭಾಗ ಹೋದ್ರೆ ಯಾವುದು ಓಟ್ ಜಾಸ್ತಿ ಎಲ್ಲಿ ಬರುತ್ತಪ್ಪ, ಒಕ್ಕಲಿಗರು ಯಾರ ಕಡೆ ಓಟ್ ಹಾಕ್ತಾರೆ ಅಂತಂದಾಗ ಅದ್ರ ಸ್ಯಾಂಪಲ್ಗಳು ಬೇರೆ. ಬೆಂಗಳೂರು ಕಡೆಗೆ ಬಂದಾಗ ಸ್ಯಾಂಪಲ್ ನಿಮ್ಗೆ ಬೇರೆ ಬೇರೆ ರೀತಿಯಲ್ಲಿ ಸಿಗುತ್ತೆ. ಉತ್ತರ ಕರ್ನಾಟಕ ಹೋಗೋದಾಗ ಸ್ಯಾಂಪಲ್ ಬೇರೆ, ಮಧ್ಯ ಕರ್ನಾಟಕದಲ್ಲಿ ಬೇರೆ, ಕರಾವಳಿ ಭಾಗದಲ್ಲಿ ಹೋದಾಗ ಸ್ಯಾಂಪಲ್ಗಳು ಬೇರೆ. ಹಾಗಾಗಿ ಅದನ್ನು ನಿಮಗೆ ಲೆಕ್ಕ ಹೇಗೆ ಎಷ್ಟು ಸ್ಯಾಂಪಲ್ಗಳ ಕಲೆಕ್ಷನ್ ಮಾಡ್ಕೊಂಡಿದ್ದಾರೆ ಅದರ ಮೇಲೆ ಹೋಗುತ್ತೆ. ಇಟಿಜಿ ಬಿಹಾರ ಎಕ್ಸಿಟ್ ಪೋಲ್ ಈಗ ಬಹಿರಂಗವಾಗಿದೆ. ಅದರಲ್ಲಿ ಮಹಾಗಠಬಂಧನ್ಗೆ 155 ಸ್ಥಾನ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಮಹಾಗಠಬಂಧನ್ಗೆ ಎನ್ಡಿಎ 82 ಸ್ಥಾನಕ್ಕೆ ಲಭಿಸುವ ಸಾಧ್ಯತೆ ಇದೆ ಅಂತಿದ್ದಾರೆ. ಸ್ಟೇಟ್ ಸರ್ವೇದಿದೆ. ಸೊ ಇರಬಹುದು, ಅದು ಆಗುವಂತ ಸಾಧ್ಯತೆ ಇದೆ. ಕಾರಣ ಅವರು ಅಲ್ಲಿಯವರೇ ಇರೋದ್ರಿಂದ
ETG ಬಿಹಾರದವರೇ ಇರೋದ್ರಿಂದ ಅವ್ರಿಗೆ ಇನ್ನೊಂದಿಷ್ಟು ಪಲ್ಸ್ ರೇಟ್ಗಳು ಗೊತ್ತಿರುತ್ತೆ. ಸ್ಯಾಂಪಲ್ ಕಲೆಕ್ಷನ್ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿರ್ತಾರೆ, ಹೇಳಕ್ ಬರೋದಿಲ್ಲ. ಅದನ್ನು ಹೇಳಕ್ ಬರಲ್ಲ. ಈ ಕಡೆ 189ರಿಂದ 203 ಹೇಳಿದ್ರಲ್ಲ, ಅದನ್ನು ಹೇಳಕ್ ಬರೋದಿಲ್ಲ. ಇನ್ ಬಿಟ್ವೀನ್ ಉಳಿದವರೆಲ್ಲ ಹೇಳ್ತಾ ಇರೋದು NDAನೇ 130ರಿಂದ 150, 155 ಇಷ್ಟೇ ಹೇಳ್ತಾ ಇದ್ದ. ಕ್ಲಿಯರ್ ಆಗಿರುವಂಥ ಒಂದು ಪಿಕ್ಚರ್. ಒಬ್ಬರು ತುಂಬ ಹೈಯೆಸ್ಟ್ ಕೊಟ್ಟಿದ್ದಾರೆ, ಒಬ್ಬರು ತುಂಬ ಲೋ ಕೊಟ್ಟಿದ್ದಾರೆ, ಇನ್ನುಳಿದವರು ನಡುವಿದ್ದಾರೆ ಅಷ್ಟೇ ಈ ವಿಚಾರದಲ್ಲಿ. ಎಸ್ ದಿವ್ಯಾ. ಓಕೆ, ಎಲ್ಲ ಪೋಲ್ ರಿಸಲ್ಟ್ಸ್ಗಳನ್ನ ನಾವು ಗಮನಿಸ್ತಾ ಇದ್ರೆ ಬಹುತೇಕ NDAಗೆ ಬಹುಮತದ ಬಗ್ಗೆ ಹೇಳ್ತಾ ಇದ್ರೆ ETG ಬಿಹಾರ್ ಮಾತ್ರ MGB ಮಹಾಗಠಬಂಧನ್ಗೆ ಸ್ಪಷ್ಟ ಬಹುಮತವನ್ನ ತೋರಿಸ್ತಾ ಇದೆ. ಅವರು ಮಾರ್ಜಿನ್ ಕೂಡ ತೋರಿಸ್ತಾ ಇಲ್ಲ, ಒಂದು ಕ್ಲಿಯರ್ ಕಟ್ ನಂಬರ್ ತೋರಿಸ್ತಾ ಇದ್ದಾರೆ 155 ಅಂತ. ಸೊ ಎಲ್ಲದರಲ್ಲೂ ನಾವು ಗಮನಿಸ್ತಾ ಇದ್ದೀವಿ 145ರಿಂದ 160, 137ರಿಂದ 152, 83, 98 ಈ ರೀತಿಯಾಗಿ. ಬಟ್ ಇವರು ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ. ಪ್ರಜಾ ಪೋಲ್, ಎಕ್ಸಿಟ್ ಪೋಲ್ ಕೂಡ ಬರ್ತಾ ಇದೆ. NDA 186 ಸ್ಥಾನ ಸಿಗುವಂತಹ ಅಂದಾಜನ್ನ ಮಾಡ್ತಾ ಇದ್ದಾರೆ. ಪ್ರಜಾ ಪೋಲ್ NDA 186 ಅಂದ್ರೆ ಲೆಕ್ಕ ಹಾಕೊಳ್ಳಿ, MGBಗೆ ಎಷ್ಟು ಸ್ಥಾನಗಳನ್ನ ಉಳಿಸಿದೆ ಈ NDA ಅನ್ನೋದನ್ನ. MGB ಜಸ್ಟ್ 50 ಸ್ಥಾನವನ್ನ ಗಳಿಸೋದಕ್ಕಷ್ಟೇ ಸಾಧ್ಯ ಅನ್ನೋದು ಪ್ರಜಾ ಪೋಲ್ನಲ್ಲಿ ಸಿಗ್ತಾ ಇರತಕ್ಕಂತಹ ವರದಿ. ಅವರೆಲ್ಲ ಯಾವ ರೀತಿ ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ, ಅದರ ಬೇಸ್ ಮೇಲೆ ಈ ನಂಬರ್ಸ್ಗಳು ಹೊರಗೆ ಬಂದಿರುತ್ತೆ. ಜನರ ಅಭಿಪ್ರಾಯ ಇದೆಲ್ಲವೂ ಕೂಡ ಚುನಾವಣೆಯ ನಂತರದಲ್ಲಿ ಫಸ್ಟ್ ವೇವ್, ಸೆಕೆಂಡ್ ಫೇಸ್ ಆದಮೇಲೆ ಅವ್ರಗಳ ಅಭಿಪ್ರಾಯ ಕಲೆಕ್ಟ್ ಮಾಡಿರ್ತಾರೆ. ಅವರ ಭಾವನೆಗಳೇನು, ಯಾರ ಪರವಾಗಿರುತ್ತೆ ಅವರ ಒಲವು, ಏನನ್ನು ನೋಡಿ ವೋಟ್ ಮಾಡಿರ್ತಾರೆ ಅಂತ. ಅದರ ಆಧಾರದ ಮೇಲೆ ಈ ರಿಸಲ್ಟ್ಸ್ ನಮಗೆ ಸಿಗ್ತಾ ಇದೆ, ಎಕ್ಸಿಟ್ ಪೋಲ್ನ ನಂಬರ್ಸ್. ಸೊ ಅದರಲ್ಲಿ ಯಾವ್ದ್ಯಾವುದು MGBಗೆ ಪರವಾಗಿದೆಯೋ ಓಕೆ ಇವ್ರನ್ನ ನಾವು ನಂಬ್ತೀವಿ ಅಂತ ಅವ್ರು ಅಂದ್ಕೊಳ್ಳೋದು, NDA ಪರವಾಗಿ ಯಾವ್ಯಾವ ಪೋಲ್ ರಿಸಲ್ಟ್ಸ್ ಬಂದಿದೆಯೋ ಓಕೆ ಇವ್ರು ಹೇಳಿದ್ದೆ ಕರೆಕ್ಟು, ಹೀಗೆ ಆಗೋದು ಅಂತ ಆ NDA ಭಾಗದ ಆ ಪಕ್ಷಗಳು ನಂಬ್ಕೊಳ್ಳೋದು, ಅದು ಸರ್ವೇ ಸಾಮಾನ್ಯ. ಬಟ್ ಜನರ ನಾಡಿ ಮಿಡಿತ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂದ್ರೆ ಪದೇ ಪದೇ ಹೇಳ್ತಾ ಇದ್ದೀವಿ 14ನೇ ತಾರೀಕು. ನನಗನ್ಸುವಂಥದ್ದು ವಾಟ್ ನೆಕ್ಸ್ಟ್ ಕಾಂಗ್ರೆಸ್ ಅಂತ ನನಗೆ ಪ್ರಶ್ನೆ ಕಾಡುತ್ತೆ. ಅವ್ರು ಯಾರ್ದರ ಜೊತೆಗೆ ಹೋಗಿ ಅಧಿಕಾರವನ್ನು ನಾವು ನಡೆಯೋಣ ಅಂತೇಳಿ ಮಹಾಗಠಬಂಧನ್ ಮಾಡ್ಕೊಂಡು ಹೋದಾಗ ತಾವು ಮುಳುಗೋದಲ್ದೇ ಪಕ್ಷವನ್ನು ಮುಳುಗಿಸ್ತಾರ ಅಥವಾ ಅವ್ರ ಜೊತೆಗೆ ಇವ್ರು ಮುಳುಗ್ತಾರ? ಕಾಂಗ್ರೆಸ್ಸಿನ ಭವಿಷ್ಯ ಏನು ಅನ್ನುವಂತ ನನಗೆ ಒಂದು ಪ್ರಶ್ನೆ ಕಾಡುತ್ತೆ. ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕದಲ್ಲಿ ಇನ್ನೂ ಆ ಪರಿಸ್ಥಿತಿಯಲ್ಲಿಲ್ಲ, ಬಟ್ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನು ಅನ್ನುವಂತ ಪ್ರಶ್ನೆ ಅಲ್ವಾ?